ಕೆಲವರು ಭಕ್ತಿ ಪಥನ ಹಿಡ್ಕೊಂಡಿರ್ತಾರೆ. ಭಜನೆ ಮಾಡಿ ಕೀರ್ತನೆ ಮಾಡಿ 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 ಆಮೇಲೆ ನನ್ನ ಹತ್ರ ಬರ್ತಾರೆ, ನನಗೆ ಧ್ಯಾನ ಹೇಳ್ಕೊಡಿ, ನಮ್ಗೆ ಭಜನೆ ಬೋರ್ ಆಯಿತು ಅಂತ. ಈ ಭಜನೆ ಬೋರ್ ಆದವ್ರಿಗೆ ಧ್ಯಾನನೂ ಖಂಡಿತ ಬೋರ್ ಆಗುತ್ತೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಇಷ್ಟು ಬೇಡ, ಧ್ಯಾನ ತಾನೇ ಆಗೋ ಹಾಗೆ ಮಾಡ್ತೀನಿ. ನಿಮ್ಮ ಭಜನೆಯಲ್ಲಿ ಹೋಗಿ ಭಜನೆನೇ ಮಾಡಿ, ಕೀರ್ತನೆನೇ ಹೇಳಿ. ಸಾಧನ ಕೀರ್ತನ ನೀವು ಸಾಧನೆಗೆ ಆರಿಸ್ಕೊಂಡಿರೋದು. ಅಲ್ಲಿ ಭಕ್ತಿ ಆನಂದ ತರಬೇಕು. ಅಂದರೆ ನಿಮ್ಮ ಸಾಧನೆಯನ್ನು ನೀವು ಇನ್ನೂ ಜೀವಂತಗೊಳಿಸಬೇಕು. ಅಂದರೆ ಸಾಧನೆಯಲ್ಲಿ ಆ ರಸ ಬರಬೇಕು. ಭಕ್ತಿ ಆನಂದದಲ್ಲಾದರೆ, ಆನಂದ ಒಂದು ರಸ ಅಲ್ವಾ? ಪರಮಾತ್ಮನ ನಾಮದಲ್ಲಿ ಆನಂದ ಇದೆ, ರಸ ಬರುತ್ತೆ. ಅವನ ನಾಮ ಇನ್ನೂ ಆಳವಾಗಿ ಕೃಷ್ಣ 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 ಅಂದಾಗ ಅಲ್ಲಿ ಸೌಕುಮಾರಿಯ ರಸ, ಸೌಶೀಲ್ಯ ರಸ, ಲೀಲಾ ಮಾಧುರಿ ರಸ, ಮಂಗಳ ಮಾಧುರಿ, ರೂಪಾ ಮಾಧುರಿ, ಸೌರಸ್ಯ, ಸೌಶೀಲ್ಯ ಅಂತ ಎಷ್ಟೊಂದು ರಸಗಳಿದೆ. ನೀವು ಒಂದು ಚೂರು ರುಚಿಸಲ್ವೇ ಕೃಷ್ಣ ಅಂದಾಗ? ಚೂರು ಸಿಕ್ಕಿದ್ರೂ ನೀವು ಈಗ ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ, ಬೋರ್ ಆಗುತ್ತೆ ಭಜನೆ ಅಂತ. ಇದನ್ನು ಬೆಳೆಸ್ಕೋಬೇಕು. ಮನಸ್ಸನ್ನು ದೇವ್ರ ಕಡೆಗೆ ಹೋಗೋಕ್ಕೆ ಅವನ ಹೆಸರನ್ನು ಬಳಸ್ಕೊಂಡು, ಅವನ ರೂಪ ನಾಮವನ್ನು ಮನಸ್ಸಲ್ಲಿಟ್ಕೊಂಡು, ಅದು ಸಾಲದು ಅವನ ಮಹಿಮೆಗಳನ್ನು, ಆ ಕಥೆಗಳನ್ನು, ಆ ಬಾಲ್ಯದ ಕತೆ, ಅವನ ಕಥೆಗಳನ್ನೆಲ್ಲ ಕೇಳಿ ಕೇಳಿ ಆ ರಸವನ್ನು ನಮ್ಮಲ್ಲಿ ಹೆಚ್ಚು ಹೆಚ್ಚು ಅದು ಉಕ್ಕೋ ಹಾಗೆ ಮಾಡಬೇಕು. ಯಾವಾಗ ಅದಾಗತ್ತೆ? ಅವನ ಒಂದು ಮಹಿಮೆಗಳನ್ನು ಕೇಳಿದಾಗ, ಅವನ ಗುಣಗಳನ್ನು ಕೇಳಿದಾಗ, ಅವನು ಎಷ್ಟು ಪ್ರೇಮ ಕೊಡ್ತಾನೆ ಎಲ್ಲರಿಗೂ ಅಂದಾಗ, ಅವನು ಇಷ್ಟಾದರೂ ನಮ್ಮ ಜೀವನದಲ್ಲಿ ಕೊಟ್ಟು ಅನುಭವಿಸ್ಬೇಕಲ್ವ? ಪ್ರಾಕ್ಟಿಕಲ್ಲಾಗಿ ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಎಲ್ಲ ರಸನೂ ಹೊರಗಡೆಯಿಂದ ಮೋಟಿವೇಟ್ ಆಗಿರೋದು. ಅದು ಸೆಲ್ಫ್ ಇನ್ಸ್ಪಿರೇಷನ್ ಇಲ್ಲದೆ ಇದ್ದರೆ ಬತ್ತು.